ಅಂತರಘಟ್ಟ ಅಮ್ಮನವರ ಜಾತ್ರೆಗೆ ಸ್ವಾಗತ ಸುಸ್ವಾಗತ. ನಾನು ಅಶೋಕು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಂತರಘಟ್ಟ ಜಾತ್ರೆಯನ್ನು ನಾನು ನಿಮಗೆ ತೋರಿಸುತ್ತೇನೆ. ಈ ಜಾತ್ರೆಯನ್ನು ಎತ್ತಿನ ಬಂಡಿ ಜಾತ್ರೆ ಅಂತಲೂ ಕರೆಯುತ್ತಾರೆ. ಏಕೆಂದರೆ ಸುತ್ತಮುತ್ತದ ಹಳ್ಳಿಯ ಜನರು ಸಾವಿರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳನ್ನು ಅಲಂಕಾರ ಮಾಡಿಕೊಂಡು ಈ ಜಾತ್ರೆಗೆ ರಥ ಎಳೆಯಕ್ಕಿಂತ ಮುಂಚೆನೂ ಬರುತ್ತಾರೆ, ರಥ ಎಳೆದ ಮೇಲೂ ಬರುತ್ತಾರೆ ಸ್ನೇಹಿತರೆ. ಈ ದೇವರಲ್ಲಿ ಕೆಲವರು ಹರಕೆನೂ ಹೊತ್ತಿರ್ತಾರೆ ಸ್ನೇಹಿತರೆ. ಆ ಕಾರಣದಿಂದ ಪ್ರತಿ ವರ್ಷವೂ ಕೆಲವರು ಏನು ಮಾಡ್ತಾರೆ ಅಂದರೆ, ರಥ ಎಳೆಯಕ್ಕಿಂತ ಒಂದು ದಿವಸ ಮುಂಚೆನೇ ದೂರದಿಂದ ಎತ್ತಿನ ಬಂಡಿಯಲ್ಲಿ ಸ್ವತಃ ಎತ್ತುಗಳನ್ನು ಗಾಡಿಯನ್ನು ಅಲಂಕಾರ ಮಾಡಿಕೊಂಡು ಅಲ್ಲಿಂದ ಹೂಡ್ಕೊಂಡು ಇಲ್ಲಿ ಬರ್ತಾರೆ. ಮತ್ತು ಕೆಲವರು ಇತ್ತೀಚೆಗೆಲ್ಲ ಟ್ಯಾಕ್ಟ್ರಿಗಳು, ವೆಹಿಕಲ್ಗಳು ಎಲ್ಲ ಇದ್ದಾವೆ, ಟ್ಯಾಕ್ಟ್ರಿಗಳಲ್ಲೂ ಸಹ ಬರ್ತಾರೆ. ಅಂದರೆ ವಿಶೇಷತೆ ಏನೆಂದರೆ, ಎತ್ತಿನ ಗಾಡಿ ನೋಡೋಕ್ಕೆ ಅಂತಲೇ ಈ ಜಾತ್ರೆ ಚಂದ. ಒಂದಲ್ಲ ಎರಡಲ್ಲ ಸ್ನೇಹಿತರೆ, ಸಾವಿರ ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳು ಸಹ ಇಲ್ಲಿಗೆ ಬರ್ತವೆ ಈ ಜಾತ್ರೆಗೆ. ಒಂದು ದಿವ್ಸ ಬಂದು ಆಲ್ಟ್ ಆಗ್ತಾರೆ. ಆಲ್ಟಾಗಿ ಮಾರನೇ ದಿನ ರಥವನ್ನು ಎಳೀತಾರೆ. ಎಳೆದು ಅವ್ರು ಏನೋ ತಂದಿರ್ತಾರೆ, ಕೋಳಿ ನೈವೇದ್ಯ, ಮೊಸರು ಬುತ್ತಿ ಅಂತ ಒಂದು ಇರುತ್ತೆ. ಅವರೇ ಸ್ವತಃ ಅಡುಗೆನೂ ಮಾಡಿ ಅಮ್ಮನವರಿಗೆ ನೈವೇದ್ಯ ನೀಡಿ ಅವರು ಸಹ ಊಟ ಮಾಡಿ ಬರೋ 10 ಜನಕ್ಕೆ ಅನ್ನ ಪ್ರಸಾದವನ್ನು ಸಹ ಕೊಡುತ್ತಾರೆ. ಕೊಟ್ಟು ಒಂದು ದಿವಸ ಎಲ್ಲ ಅಡ್ಡಾಡಿ ಸಂಜೆ ಟೈಮ್ ಆದಮೇಲೆ ಅಂತರಘಟ್ಟ ಜಾತ್ರೆ ಎಲ್ಲ ಮುಗಿಸ್ಕೊಂಡು ದೂರದ ಊರಿಂದ ಬಂದಿರ್ತಾರಲ್ಲ ಒಂದು ದಿವಸ, ಅವರೆಲ್ಲ ಹೊರಡ್ತಾರೆ ಸ್ನೇಹಿತರೆ. ಇನ್ನು ಉಳಿದ ಜನ ಅಲ್ಲಿ ಅಕ್ಕಪಕ್ಕದ ಜನ ಏನು ಮಾಡ್ತಾರೆ ಅಂದರೆ, ಅವರು ಅಲ್ಲಿ 5 ದಿನ ನಡೆಯುತ್ತದೆ. ಹಂಗಾಗಿ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಒಬ್ಬೊಬ್ಬರು ಬರ್ತಾನೆ ಇರ್ತಾರೆ. ಒಟ್ಟು ಶನಿವಾರದಿಂದ ಮಂಗಳವಾರ ಪ್ರತಿ ದಿನಾಲೂ ಸಹ ಇಲ್ಲಿಗೆ ಸಾವಿರ ಜನ ಅಲ್ಲಿ ಭಕ್ತಾದಿಗಳು ಬಂದು ಅಮ್ಮನವರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾರೆ ಸ್ನೇಹಿತರೆ. ಇದೇ ನೋಡಿ ಹೊರಡ ದೇವರು. ಇದನ್ನು ರಥದಲ್ಲಿ ಇಟ್ಟು ರಥವನ್ನು ಒಂದು ಸ್ವಲ್ಪ ದೂರ ಎಳೀತಾರೆ. ಎಳೆದ ಮೇಲೆ 1 ಗಂಟೆ ರಥದಲ್ಲೇ ಇರ್ತೈತೆ. ಸ್ವಲ್ಪ ಹೊತ್ತು ರಥದಲ್ಲಿ ಇದ್ದ ಮೇಲೆ ಮಧ್ಯಾಹ್ನಷ್ಟು ಬೆಳಗಿಂದ ಒಂದು 3 ತಾಸು 4 ತಾಸು ರಥದಲ್ಲಿ ಇರುತ್ತೆ. ರಥದಲ್ಲಿ ಇದ್ದ ಮೇಲೆ ದೇವಸ್ಥಾನನೂ 1 2 3 ರೌಂಡು ಸುತ್ತಾಡಿಸಿ ಅವ್ರದ್ದೇನು ಪೂಜೆ ಎಲ್ಲ ಇರ್ತಾವಲ್ಲ ಅದು ಮುಗಿಸ್ಕೊಂಡು ದೇವಸ್ಥಾನದೊಳಗೆ ಈ ದೇವರು ಹೊರಡ ದೇವರು ಹೋಗುತ್ತದೆ ಸ್ನೇಹಿತರೆ. ಇದು ನೋಡಲು 2 ಕಣ್ಣು ಸಾಲದು. ಒಬ್ಬರಲ್ಲ ಸ್ನೇಹಿತರೆ, ಈ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಹ ಬರ್ತಾರೆ. ಅಷ್ಟು ಹೆಸರುವಾಸಿಯಾಗಿರೋ ಜಾತ್ರೆಯಲ್ಲಿ ಇದು ಅಂತರಘಟ್ಟ ಜಾತ್ರೆನೂ ಒಂದು. ಜೊತೆಗೆ ಈ ದೇವಸ್ಥಾನದಲ್ಲಿ ಉಚಿತ ಅನ್ನ ಪ್ರಸಾದವೂ ಸಹ ಇರುತ್ತದೆ ಸ್ನೇಹಿತರೆ. ಇದೇ ಮೊದಲನೇ ಅಂತರಘಟ್ಟಮ್ಮನವರ ಮೂಲ ಸನ್ನಿಧಿ ಇಲ್ಲಿದ್ದಿದ್ದು. ಅದನ್ನು ಪಕ್ಕಕ್ಕೆ ಹೊಸದಾಗಿ ಕಟ್ಟಿದ್ದಾರೆ. ಭಕ್ತಾದಿಗಳು ಹಣ್ಣು ತರಕಾರಿ, ಹೂವು ಕುಂಕುಮನೆಲ್ಲ ಇಲ್ಲೆಲ್ಲ ಇಟ್ಟು ಇಲ್ಲೇ ನೈವೇದ್ಯ ಮಾಡಿ ಪೂಜೆ ಮಾಡೋದು. ಅದರ ಜೊತೆಗೆ ಇಲ್ಲಿ ಸಾವಿರಾರು ಅಂಗಡಿಗಳು ಬಂದಿರ್ತವೆ. ಎಂಥ ಅಂಗಡಿಗಳು ಅಂದರೆ, ಈ ಗೊಂಬೆಗಳು, ಕಾರ್ ಅಂಗಡಿಗಳು, ಮಕ್ಕಳುಗಳು, ಸಣ್ಣ ಪುಟ್ಟ ಆಟ ಸಾಮಾನದ ಅಂಗಡಿಗಳು, ಪ್ರತಿಯೊಂದು ಅಂಗಡಿಗೂ ಸಹ ಇಲ್ಲಿ ಬಂದಿರ್ತವೆ. ಹೋಟ್ಲುಗಳಿರ್ತವೆ ಎಲ್ಲ. ಪ್ರತಿಯೊಂದು ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಜಾತ್ರೆ ಅಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ಲ ಸ್ನೇಹಿತರೆ, ಎಲ್ಲ ಥರದ ಅಂಗಡಿಗಳು, ಸಾವಿರಾರು ಅಂಗಡಿಗಳು ಬಂದಿರ್ತವೆ. ಜೊತೆಗೆ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿರುವುದರಿಂದ ಇಲ್ಲಿ ಹೆಚ್ಚು ಬಂದೋಬಸ್ತುವನ್ನು ಸಹ ಮಾಡಿರ್ತಾರೆ. ಅದರ ಜೊತೆ ಆಂಬುಲೆನ್ಸು, ಫೈರ್ ಇಂಜಿನ್ನು, ಪೊಲೀಸು ಪ್ರತಿಯೊಂದು ಈ ಜಾತ್ರೆಯಲ್ಲಿ ಇರುತ್ತದೆ ಸ್ನೇಹಿತರೆ.